ಹೇಯ್ ನಿಂತ್ಕೊಡ್ರಿ, ನಿಂತ್ಕೊಳ್ಳಿ. ಅಯ್ಯೋ ಮಧು, ಓಡು ಮಧು, ಇಲ್ಲೇ ಹಿಂದಾನೆ ಬಂದ. ಓಡು ಮಧು, ಇಲ್ಲಾಂದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಮಾತ್ರ ಅವನ ಕೈಯಲ್ಲಿ ಸಿಕ್ಕಾಕೋಬಾರ್ದು ಅದಕ್ಕೆ. ಅವ್ನು ರಾಜು ಅಲ್ಲ ಅದಕ್ಕೆ, ಅವನು ಯಾರೋ ಪಾಂಡುರಂಗ ಅಂತೆ. ಅವನ ಕೈಯಲ್ಲಿ ನಾವು ಸಿಕ್ಕಾಕೋಬಾರ್ದು ಅದಕ್ಕೆ. ಅವನು ನನ್ನನ್ನು ದುಬೈಗೆ ಮಾರೋದಕ್ಕೆ ಹೊಂಟಿದ್ದಾನೆ ಅದಕ್ಕೆ. ಮುಂದೆ ಹೇಳ್ತೀನಿ ಬನ್ನಿ ಅದಕ್ಕೆ. ಏನೇ ಅವಳನ್ನ ಬಿಡಿಸ್ಕೊಂಡು ಓಡೋಗ್ತಾ ಇದೀಯಾ? ಎಲ್ಲಿಗೆ ಓಡೋಗ್ತೀಯಾ? ಹಾ, ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ. ಅವಳು ಬದಲು ನಿನ್ನನ್ನೇ ಮಾರ್ತೀನಿ. ಬಾರೇ, ಬಾ. ಅಯ್ಯೋ ಅದಕ್ಕೆ, ನೀವು ಹೇಗೆ ಅದಕ್ಕೆ ಅವನ ಕೈಯಲ್ಲಿ ಸಿಕ್ಕಾಕೊಂಡ್ರೆ? ಮಧು, ನೀನು ಓಡು ಮಧು, ನೀನು ಇಲ್ಲಿ ಮಾತ್ರ ಇರಬೇಡ ಮಧು. ಓಡೋಗು ಮಧು ಇಲ್ಲಿಂದ. ನಾನು ಹೇಗಾದರೂ ಬರ್ತೀನಿ, ನೋಡು ಮಧು. ಕೈ ಬಿಡೋ ಮಗನೇ. ಕೈ ಏನಾದರೂ ನೀನು ಏನಾದರೂ ಬಿಡಲಿಲ್ಲ ಅಂದರೆ ನೋಡು, ನಾನು ಕರಾಟೆ ಕಿಂಗ್ ಇದ್ದೀನಿ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನೆನಪಿಟ್ಕೋ. ಕರಾಟೆ ಕಿಂಗ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ನನ್ನ ಮುಂದೆ ನಡೆಯೋದೇ ಇಲ್ಲ, ನೆನಪಿಟ್ಕೋ. ಇಷ್ಟೇ ಮಾಡಿದ್ರು ನೀನೊಂದು ಹೆಣ್ಣು, ನಾನೊಂದು ಗಂಡು. ನನ್ನಲ್ಲಿ ಇರೋ ಶಕ್ತಿ ನಿನ್ನಲ್ಲಿ ಯಾವತ್ತೂ ಇರಲ್ಲ, ಗೊತ್ತಾ? ಕೈ ಬಿಡೋ, ಕೈ ಬಿಡು. ಕೈ ಬಿಡಲ್ವಾ? ಹಾಂ, ಬಿಡಲ್ವಾ? ತಗೋ ಇವಾಗ ನಿನಗೆ ಇದೇ ಮಾರಿ ಹಬ್ಬ. ಏಯ್ ಅಮ್ಮ, ಏಯ್ ಬಿಡೆ. ಇಲ್ಲ ಅಂದ್ರೆ ನೋಡು, ನೇನ ಇಲ್ಲಿಂದ ಎತ್ತಿ ಬಿಸಾಕಿದ್ರೆ ಅಲ್ಲಿಗೆ ಹೋಗಿ ಬಿಡ್ತೀಯಾ? ಬಿಡ್ತೀಯೋ ಇಲ್ವೋ? ಹೆಣ್ಮಕ್ಳಂದ್ರೆ ಆಟ ಆಡೋ ವಸ್ತು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಹಾಂ, ಮಧು ಬಾ, ಇವಾಗಲೇ ಓಡೋಗೋಣ. ಅವ್ನು ಬಿದ್ದಿದ್ದಾನೆ, ಹೇಳೋ ಅಷ್ಟರಲ್ಲಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಓಡಬೇಕು. ಏಯ್ ನಿಂತ್ಕೊಡ್ರೆ, ನಿಂತ್ಕೊಳ್ಳಿ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ವೇ? ನಿನ್ನ ಸುಮ್ಮನೆ ಬಿಡಲ್ಲ. ನನ್ನೇ ಹೊಡಿತೀಯಾ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲವೇ? ನಿನ್ನನ್ನು ನಾನು ಕೊಂದೇ ಬಿಡ್ತೀನಿ. ಮಧು, ಅವನಿನ್ನೆ ಹಿಂದೆ ದೂರ ಇದ್ದಾನೆ. ಬಾ, ನಾವು ಆ ಕಡೆಯಿಂದ ಹೋಗ್ಬಿಡೋಣ. ಅವ್ನು ಬರೋ ಅಷ್ಟೊತ್ತಿಗೆ ಅವ್ನು ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಬಾರ್ದು ಮಧು. ಬಾ, ಓಡೋಗೋಣ. ಅದಕ್ಕೆ ನನ್ನ ರಾಜು ಎಲ್ಲಿದ್ದಾನೆ ಅದಕ್ಕೆ? ಪಾಪ, ನನಗೆ ಎಷ್ಟು ಕಾಟ ಕೊಡ್ತಾ ಇದ್ದಾರೆ ಅಂದರೆ, ಅವನಿಗೆ ಎಷ್ಟು ಕಾಟ ಕೊಟ್ಟಿದ್ದಾರೋ ಏನು. ಸರಿ ಅದಕ್ಕೆ, ನಡೀರಿ ಹೋಗೋಣ. ಎಲ್ಲೋದ್ರು ಇವರು? ಕಾಣಿಸ್ತಾನೆ ಇಲ್ವಲ್ಲ. ಈ ಕಡೆ ಬಂದ್ರ ಇಲ್ವಾ? ಈ ಕಡೆನೇ ಹೋದಂಗಾಯ್ತು. ಮುಂದೆ ಸ್ವಲ್ಪ ಹೋಗಿ ನೋಡೋಣ. ಮಧು, ನೀನು ಇಲ್ಲಿ ಸುಮ್ಮನೆ ಇರು. ಅವನಿಲ್ಲೇ ಬಂದಿರೋ ಆಗಿದೆ, ಭಯ ಮಾಡಬೇಡ. ಸರಿ ಅದಕ್ಕೆ. ಎಲ್ಲಿ ಹೋದ್ರು ಇವರು? ಕಾಣಿಸ್ತಾನೆ ಇಲ್ವಲ್ಲ. ಈ ಕಡೆನೇ ಬಂದಂಗಾಯ್ತು, ಆದ್ರೆ ಈ ಕಡೆ ಕಾಣಿಸ್ತಾ ಇಲ್ಲ. ಎಲ್ಲಿಗಾದ್ರೂ ತಪ್ಪಿಸ್ಕೊಂಡು ಓಡಿದ್ರ? ಅವಳು ನೋಡಿದ್ರೆ ನನ್ನನ್ನೇ ಹೊಡಿತಾಳೆ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವಳನ್ನ ಬಿಟ್ಟರು ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಡು ರೋಡಲ್ಲಿ ಅವಳು ಸೀರೆ ಬಿಚ್ಚಿ ಎಳ್ಕೊಂಡು ಹೋಗ್ತೀನಿ. ಹಾ, ಅವಳು ಇಡೀ ಮಾನ ಮರ್ಯಾದೆ ಎಲ್ಲಾನ ತೆಗೆದು ಬಿಡ್ತೀನಿ. ಸೀರೆ ಬಿಚ್ಚಿದ್ರೆ ಗೊತ್ತಾಗುತ್ತೆ ಅವಳಿಗೆ. ಹೋಗ್ಲಿ ಅಂತ ನಾನು ಸುಮ್ಮನೆ ಅದೇ ನೋಡು. ಅದಕ್ಕೆ ಎಷ್ಟು ದಿಮಾಕ್ ಮಾಡ್ತಾಳೆ. ಕೈ ಸಿಕ್ಕಿದ್ಲು, ಅಲ್ಲೇ ಸೀರೆ ಎಳೆದು ಬಿಟ್ಟಿದ್ರೆ ಗೊತ್ತಾಕಿತ್ತು ಅವಳಿಗೆ. ಪರವಾಗಿಲ್ಲ, ಸಿಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಹೊರಗಡೆ ನೋಡ್ತೀನಿ. ಮಧು, ಅವನು ಹೊರಗಡೆ ಹೋದ ಅಂತ ಅನ್ಸುತ್ತೆ. ಮೊದಲೇ ಬೇರೆ ಅವನು ಸೀರೆದು ಎಲ್ಲ ಬಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನಗೂ ತುಂಬ ಯಾಕೋ ಭಯ ಆಗ್ತಾ ಇದೆ ಮಧು. ಬಾ ಮಧು, ಇಲ್ಲಿಂದ ಬೇಗ ಬೇಗ ಓಡಿ ಮನೆಗೆ ಹೋಗೋಣ. ಇನ್ನೂ ಸ್ವಲ್ಪ ದೂರ ಇದೆ ಅಷ್ಟೇ ಮನೆ. ಬಾ ಹೋಗೋಣ. ಹೌದು ಅದಕ್ಕೆ, ನಾವು ತುಂಬಾ ಭಯ ಆಗ್ತಾ ಇದೆ. ಸರಿ ನಡೀರಿ ಅದಕ್ಕೆ, ಹೋಗೋಣ. ಹೇಯ್, ನೀನ್ ಇಲ್ಲೇ ಇದೆಯಾ? ಹಾ, ನನ್ನ ಮುಂದನೆ ಕನ್ನ ಮುಚ್ಚಲೆ ಆಟ ಆಡ್ತಾ ಇದ್ದೀರಾ? ಕನ್ನ ಮುಚ್ಚಲೆ. ಏಯ್, ನಿನ್ನ ಬಿಡಲ್ವೇ? ಇವತ್ತು ನಿನ್ನ ಮೈ ಮೇಲೆ ಏನು ಇರಿದಿರೋ ಹಾಗೆ ನಿನ್ನನ್ನು ಹಾಗೆ ಓಡೋ ರೀತಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪಾಂಡುರಂಗನೇ ಅಲ್ಲ. ನಿಂತ್ಕೊಳ್ಳೆ, ಏಯ್ ನಿಂತ್ಕೊಳ್ಳೆ. ಅಮ್ಮ, ಇವನೇನು ಹೇಳ್ತಾ ಇದೆ? ನನಗಂತೂ ತುಂಬ ಭಯ ಆಗ್ತಾ ಇದೆ. ನಾನು ಇವ್ರನ್ನಾದರೂ ಕರ್ಕೊಂಬರ್ಬೇಕಾಗಿತ್ತು. ನಾನು ನಾನು ಒಬ್ಬಳೇ ನೋಡೋದಕ್ಕಿಂತ ಬಂದೆ. ಆದರೆ ನೋಡಿದ್ರೆ ಇಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ ದೇವ್ರೆ, ಏನು ಮಾಡಲಿ ನಾನು? ಏಯ್ ನಿಂತ್ಕೊಳ್ಳೆ, ನಿಂತ್ಕೋ. ಏ ಮಧು, ನೀನೇನಾದರೂ ಓಡ್ ಹೋದ್ರೆ ನಿಮ್ಮ ಅತ್ತಿಗೆನ ಕೊಲ್ಲದೆ ನಾನು ಬಿಡಲ್ವೇ? ನಿಂತ್ಕೊಳ್ಳಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇಲ್ಲ ಅಂದರೆ ನೋಡಿ ಏನು ಮಾಡ್ತೀನಿ ಅಂತ. ಅದಕ್ಕೆ ನಂಗೆ ತುಂಬ ಸುಸ್ತಾಗ್ತಾ ಇದೆ. ಅದಕ್ಕೆ ನಂಗೆ ಓಡೋಕೆ ಆಗ್ತಿಲ್ಲ. ಅದಕ್ಕೆ ನಿನ್ನೆ ಹೊಡೆದಿರೋದ್ ರೀತಿ ನನಗೆ ಓಡೋಕೆ ಆಗ್ತಾ ಇಲ್ಲ. ಅದಕ್ಕೆ ತುಂಬ ಸುಸ್ತಾಗ್ತಾ ಇದೆ. ಇಲ್ಲಿ ಕೂತ್ಕೊಳ್ಳೋಣ ಬನ್ನಿ ಅದಕ್ಕೆ. ಹೌದಾ ಮಧು? ಬೇಡ ಮಧು, ನಾವಿಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ. ಇನ್ನೇನು ಸ್ವಲ್ಪ ದೂರ ಇದೆ ಮನೆ, ಹೋಗ್ಬಿಡೋಣ ಬಾ. ಹೇಗಾದರೂ ಮಾಡಿ ನಾವು ಮನೆ ತಲುಪಬೇಕು ಮಧು. ಇಲ್ಲಾಂದರೆ ಇವನ ಕೈಯಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ನಾವಿಬ್ಬರು ಕೂಡ ಸಿಗಲ್ಲ. ಮತ್ತೆ ಅತ್ತೆ ಮಾವ ತುಂಬಾ ಗಾಬರಿ ಆಗ್ತಾರೆ ಪಾಪ. ಇವತ್ತು ನಿನ್ನೆ ಬೇರೆ ನಿಮ್ಮ ಅಣ್ಣ ಬಂದಿದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ಬರಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ನಾನು ಅವ್ರನ್ನ ಬಿಟ್ಟು ಬಂದೇ ತಪ್ಪಾಯಿತು. ಬಾ ಇವಾಗ ಹೋಗೋಣ ಬಾ. ಎಲ್ಲೂ ಸ್ಟೇ, ನಾವು ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ನಿಂತರೆ ಅವ್ನು ಬಂದೇ ಬಿಡ್ತಾನೆ. ನಡಿ ಹೋಗೋಣ. ಸರಿ ಅದಕ್ಕೆ ಅಮ್ಮ, ಸಾಕಾಯಿತು ಅದಕ್ಕೆ ನನಗೆ. ಬನ್ನಿ ಹೋಗೋಣ ಅದಕ್ಕೆ.
ಮಧು, ಅವನು ಬಂದೇ ಬಿಟ್ಟ. ಬಾ ಮಧು, ಹೋಗೋಣ. ನಮ್ಮನ್ನ ಯಾರು ಕಾಪಾಡೋದಕ್ಕೆ ಇಲ್ವಾ? ಇಷ್ಟೊಂದು ಕಷ್ಟದಲ್ಲಿದ್ದೀವಿ, ನಮ್ಮನ್ನ ಯಾರು ಕಾಪಾಡೋದು ಕೂಡ ಇಲ್ಲಿ ಬರ್ತಾ ಇಲ್ಲ. ಅಯ್ಯೋ ದೇವ್ರೇ, ಸಾಕಾಯ್ತು ನನಗೆ. ಅಯ್ಯೋ ಅದಕ್ಕೆ, ಯಾರದಕ್ಕೆ ಅದಕ್ಕೆ ನನಗೆ ನೋಡಿ ಭಯ ಆಗ್ತಾ ಇದೆ ಅದಕ್ಕೆ. ಅಮ್ಮ, ಅಯ್ಯೋ ಹೌದು ಮಧು. ಯಾರು ನೀನು? ಯಾರು ನೀನು? ಮೀನಾ, ನೀನೇನು ಭಯ ಪಡಬೇಡ. ನಿಮ್ಮನ್ನ ಕಾಪಾಡೋದಕ್ಕೆ ಆ ದೇವರು ನನ್ನನ್ನ ಕಳಿಸಿದಾನೆ. ನೀವೇನು ಭಯ ಪಡಬೇಡಿ. ಇಂಥ ಮಕ್ಕಳನ್ನ ನಾನು ಸುಮ್ಮನೆ ಬಿಡಲ್ಲ. ನೀವು ಧೈರ್ಯವಾಗಿ ಮನೆ ತಲುಪಿ. ಇವನನ್ನ ನಾನು ನೋಡ್ಕೋತೀನಿ. ಇದು ದೆವ್ವನ? ಅಯ್ಯಮ್ಮ, ಭಯ ಆಗ್ತಾ ಇದೆ ನನಗೆ. ನೀವು ಯಾರು? ನೀವು ನಮ್ಮನೆ ಕಾಪಾಡೋಕೆ ಬಂದಿದ್ದೀರಾ? ನಾನು ದೆವ್ವನೇ ಆಗಿರ್ಬೋದು ಮೀನಾ, ಆದ್ರೆ ಆ ದೇವರು ನಿಮ್ಮನ್ನ ಕಾಪಾಡಲಿ ಅಂತ ಹೇಳಿ ನನ್ನನ್ನ ಕಳಿಸಿದೆ. ನೀನೇನು ಭಯ ಪಡಬೇಡ. ಮಗನ ಕರ್ಕೊಂಡು ಇಲ್ಲಿಂದ ಹೋಗು. ನಾನು ಅವನನ್ನ ನೋಡ್ಕೋತೀನಿ. ಹೋಗು ಮೀನಾ, ಹೋಗು. ಸರಿ ಸರಿ, ನಾವು ಹೋಗ್ತೀವಿ. ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕಾಪಾಡ್ತಾ ಇರೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ. ನಾವಿಲ್ಲಿಂದ ಹೋಗ್ತೀವಿ. ನಡಿ ಮಧು, ನಡಿ ಹೋಗೋಣ. ಸರಿ ಅದಕ್ಕೆ, ನನಗಂತೂ ಇದನ್ನ ನೋಡಿ ತುಂಬಾ ಭಯ ಆಗ್ತಾ ಇದೆ. ಅದಕ್ಕೆ ಬನ್ನಿ, ಅದಕ್ಕೆ ಹೋಗೋಣ. ನಿಂತ್ಕೊಳ್ರೆ, ಮತ್ತೆ ಓಡ್ತೀರಾ? ಹೇಗೆ ಓಡ್ತೀರಾ ನೀವು? ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿಂತ್ಕೊಳ್ತೀರೋ ಇಲ್ವೋ? ನೀನು ಅವ್ರನ್ನೇನು ಮಾಡಕ್ಕಾಗಲ್ಲ. ಅವ್ರನ್ನ ಏನು ಮಾಡೋದಕ್ಕೆ ನಾನ್ ಬಿಡಲ್ವೋ? ಏನೋ ಹೆಣ್ಬಾಕ, ಹ? ನಿಂಗೆ ಹೆಣ್ಮಕ್ಳು ಕಂಡ್ರೆ ಗೌರವನೇ ಇಲ್ವಾ? ಸರಿಯಾಗಿ ಮಾಡ್ತೀನಿ ಮಗನೇ. ಹೇಯ್, ಯಾರು ನೀನು? ಯಾರು ನೀನು? ಏ, ನೀನು ಯಾಕೆ ಈ ರೀತಿ ಇದೆಯಾ? ನೀನು ದೆವ್ವನಾ? ಅಮ್ಮ, ದೆವ್ವ ಅಂದ್ರೆ ನಿನಗೆ ಭಯನಾ? ಹೌದು ಕಣೋ, ನಾನು ದೆವ್ವನೇ. ನೀನನ್ನ ಕಾಪಾಡ್ತಿರೋ ದೆವ್ವ ನಾನು. ಅದರಲ್ಲಿ ಅವಳನ್ನ ನೀನು ಬಟ್ಟೆ ಬಿಚ್ಚಿ ನಿಲ್ಲಿಸ್ತೀನಿ ಅಂತೀಯಾ? ನಿಲ್ಸೋ, ನಿಲ್ಸೋ. ನಿನ್ ಬಟ್ಟೆನೆ ಬಿಚ್ಚಾಕ್ಬಿಡ್ತೀನಿ ಮಗನೇ. ಹೆಣ್ಣು ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಹ? ನಿಮ್ಮಂತವ್ರನ್ನ ಸುಮ್ಮನೆ ಬಿಡಲ್ಲ ನಾನು. ನಿನ್ನ ಇವತ್ತ ಏನ್ ಮಾಡ್ತೀನಿ ಅಂತ ನೋಡೋ ಮಗನೇ.